ಇರಾನ್ ಮತ್ತು ಅಮೆರಿಕ ನಡುವೆ ಏನು 15 ದಿನಗಳ ಕದನ ವಿರಾಮವನ್ನು ಘೋಷಿಸಲಾಗಿತ್ತು. ಸದ್ಯ ಅದು ಅಂತ್ಯದ ಸನಿಹಕ್ಕೆ ಬಂದು ತಲುಪ್ತಾ ಇರುವಂಥದ್ದು. ಅಂತ್ಯದ ಸನಿಹಕ್ಕೆ ಬಂದಿದೆ ಕದನ ವಿರಾಮದ ದಿನಾಂಕ. ಈ ನಡುವೆ ಎರಡೂ ದೇಶಗಳ ನಡುವೆ ಶಾಂತಿ ಮಾತುಕತೆ ನಡೀಬೇಕಿತ್ತು. ಎರಡನೇ ಸುತ್ತಿನ ಮಾತುಕತೆಗೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ ಅಂತ ಏನು ಹೇಳಲಾಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಮಾತುಕತೆಗೆ ಇನ್ನೂ ಕೂಡ ದಿನಾಂಕವನ್ನ ನಿಗದಿ ಮಾಡಲಾಗಿಲ್ಲ ಅಂತೇಳಿ ಇರಾನ್ ಸ್ಪಷ್ಟನೆಯನ್ನ ನೀಡಿದೆ. ಯಾವಾಗ ಎಲ್ಲಿ ಮಾತುಕತೆ ಅನ್ನೋ ಬಗ್ಗೆ ಯಾವುದೇ ದಿನಾಂಕವನ್ನ ನಿಗದಿ ಮಾಡಲಾಗಿಲ್ಲ, ಸ್ಥಳವನ್ನ ನಿಗದಿ ಮಾಡಿಲ್ಲ, ನೇರ ಮಾತುಕತೆಗೆ ಯಾವುದೇ ದಿನಾಂಕವನ್ನ ನಾವು ನಿಗದಿ ಮಾಡಿಕೊಂಡಿಲ್ಲ ಅಂತ ಹೇಳಿ ಇರಾನ್ನ ಉಪ ವಿದೇಶಾಂಗ ಸಚಿವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಇರಾನ್ನ ಉಪ ವಿದೇಶಾಂಗ ಸಚಿವರಾಗಿರುವಂತಹ ಸಯೀದ್ ಖಾತಿಬ್ ಜಾದೆ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಅಮೆರಿಕ ಜೊತೆಗೆ ಶಾಂತಿ ಮಾತುಕತೆಗೆ, ಶಾಂತಿ ಒಪ್ಪಂದದ ಮಾತುಕತೆಗೆ ಯಾವುದೇ ರೀತಿಯ ದಿನಾಂಕವನ್ನ ನಿಗದಿ ಮಾಡಿಕೊಂಡಿಲ್ಲ ಅಂತ ಹೇಳಿ ಇರಾನ್ನ ಉಪ ವಿದೇಶಾಂಗ ಸಚಿವ ಸಯೀದ್ ಖಾತಿಬ್ ಜಾದೆ ಮಾಹಿತಿಯನ್ನ ನೀಡಿರುವಂಥದ್ದು, ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಸ್ಪಷ್ಟನೆ ಯಾಕೆ ಅನ್ನಂದ್ರೆ, ನಿನ್ನೆ ಒಂದು ವರದಿಯಾಗಿತ್ತು, ಏಪ್ರಿಲ್ 20ನೇ ತಾರೀಕು ಅಂದರೆ ನಾಳೆಯ ದಿನ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಯುತ್ತೆ, ಬಹುಶಃ ಪಾಕಿಸ್ತಾನದಲ್ಲೇ ನಡೀಬಹುದು ಅಂತ ಒಂದು ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಇರಾನ್ ಈ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಮೊದಲ ಸುತ್ತಿನ ಮಾತುಕತೆ ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೇ ನಡೆದಿತ್ತು. JD ವ್ಯಾನ್ಸ್ ನೇತೃತ್ವದ ಅಮೆರಿಕ ನಿಯೋಗ ಹಾಗೆ ಇರಾನ್ನ ಸ್ಪೀಕರ್ ಆಗಿರುವಂತಹ ಬಾಘೇರ್ ಅವರ ನಿಯೋಗದ ನಡುವೆ ಮಾತುಕತೆ ನಡೆದಿತ್ತು. 21 ಗಂಟೆಗಳ ಕಾಲ ಸರಣಿ ಮ್ಯಾರಥಾನ್ ಸಭೆಗಳು ನಡೆದಿದ್ವು. ಆದರೆ ಆ ಮಾತುಕತೆ ವಿಫಲವಾಗಿತ್ತು, ಮುರಿದು ಬಿದ್ದಿತ್ತು. ಯಾಕೆ ಅಂದರೆ ಯುರೇನಿಯಂ ವಿಚಾರಕ್ಕೆ ಇರಾನ್ ಜೊತೆಗೆ ಅಮೆರಿಕ ನಡುವೆ ಒಪ್ಪಂದಕ್ಕೆ ಬರೋದಕ್ಕೆ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಮಾತುಕತೆ ಮುರಿದು ಬಿದ್ದಿತ್ತು. ಹೀಗಾಗಿ ಮತ್ತೊಂದು ಏನು ಅಂದರೆ, ಅಮೆರಿಕ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಪಾಕಿಸ್ತಾನದಲ್ಲಿ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ ಅನ್ನೋದನ್ನು 2-3 ದಿನಗಳ ಹಿಂದೆ ಮತ್ತೊಮ್ಮೆ ಅವರು ಪುನರುಚ್ಚರಿಸಿದ್ರು. ಹೀಗಾಗಿ ಎರಡನೇ ಸುತ್ತಿನ ಮಾತುಕತೆ ಕೂಡ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೇ ನಡೆಯಬಹುದು ಅಂತ ಅಂದಾಜಿಸಲಾಗಿತ್ತು. ನಾಳೆ ನಡೆಯುತ್ತೆ ಅಂದರೆ ಏಪ್ರಿಲ್ 20ನೇ ತಾರೀಕು ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತ ಹೇಳಿ ನಿನ್ನೆ ವರದಿಯಾಗಿತ್ತು. ಈ ವರದಿಗಳ ಬೆನ್ನಲ್ಲೇ ಇದೀಗ ಇರಾನ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ನಾಳೆ ಮಾತುಕತೆ ನಡೀತಾ ಇಲ್ಲ, ಯಾವುದೇ ಕಾರಣಕ್ಕೂ ನಾಳೆ ಮಾತುಕತೆ ನಡೆಯೋದಿಲ್ಲ. ಇನ್ನೂ ದಿನಾಂಕ ಇನ್ನು ಫಿಕ್ಸ್ ಆಗೇ ಇಲ್ಲ, ಡೇಟ್ ಯಾವತ್ತು ನಾವು ಮಾತುಕತೆಯನ್ನು ಮಾಡಬೇಕು ಅನ್ನೋದಕ್ಕೆ ಈವರೆಗೂ ಕೂಡ ದಿನಾಂಕವನ್ನು ನಿಗದಿಪಡಿಸಿಲ್ಲ ಅನ್ನೋದನ್ನು ಸಯೀದ್ ಖಾತಿಬ್ ಜಾದೆ ಇರಾನ್ನ ಉಪ ವಿದೇಶಾಂಗ ಸಚಿವರು ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏಪ್ರಿಲ್ 20ನೇ ತಾರೀಕು ಎರಡನೇ ಸುತ್ತಿನ ಮಾತುಕತೆ ಅಂತೇಳಿ ನಿನ್ನೆ ವರದಿಯಾಗಿತ್ತು. ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಮಾತುಕತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆಯೇ ಇದ್ರ ಬಗ್ಗೆ ಮೊದಲಿಗೆ ಇರಾನ್ ಒಂದು ಸ್ಪಷ್ಟನೆಯನ್ನು ಕೊಡುತ್ತೆ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ದಿನಾಂಕ ನಿಗದಿ ಆಗಿಲ್ಲ ಅಂತೇಳಿ. ಇದೀಗ ಇರಾನ್ನ ಉಪ ವಿದೇಶಾಂಗ ಸಚಿವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮಾತುಕತೆಗೆ ಹೋಗೋದಕ್ಕೆ ಸಿದ್ಧ ಅಂತೇಳಿ ಟ್ರಂಪ್ ಹೇಳಿದರು. ಈಗಾಗಲೇ ಮೊದಲ ಸುತ್ತಿನ ಮಾತುಕತೆ ಕೂಡ ಅಲ್ಲಿ ನಡೆದಿತ್ತು, ಆದರೆ ಅದು ಸಕ್ಸಸ್ ಆಗಿರಲಿಲ್ಲ. ಈಗ ಎರಡನೇ ಸುತ್ತಿನ ಮಾತುಕತೆಗೆ ಇನ್ನೂ ದಿನಾಂಕವನ್ನು ನಿಗದಿಪಡಿಸಿಲ್ಲ. ಮಾತುಕತೆಗಿಂತಲೂ ಮೊದಲು ಎರಡೂ ದೇಶಗಳ ನಡುವೆ ಪ್ರಾಥಮಿಕ ರೂಪುರೇಷೆ ಒಪ್ಪಿಗೆ ಆಗಬೇಕು. ಅಂದರೆ ಒಂದು ಜನರಲ್ ಫ್ರೇಮ್ವರ್ಕ್ ಆಗಬೇಕು, ಪ್ರೈಮರಿ ಫ್ರೇಮ್ವರ್ಕ್ ಆಗಬೇಕು. ಆ ಪ್ರೈಮರಿ ಫ್ರೇಮ್ವರ್ಕನ್ನು ಎರಡೂ ದೇಶಗಳು ಒಪ್ಪಿಕೊಳ್ಳಬೇಕು. ಅದಾದ ನಂತರವೇ ಮಾತುಕತೆ. ಅಲ್ಲಿವರೆಗೂ ಶಾಂತಿ ಸಂಧಾನದ ಮಾತುಕತೆ ಇಲ್ಲ ಅನ್ನೋದನ್ನು ಇರಾನ್ನ ಉಪ ವಿದೇಶಾಂಗ ಸಚಿವರು ಸ್ಪಷ್ಟನೆಪಡಿಸಿರುವಂಥದ್ದು. ರೂಪುರೇಷೆಯನ್ನು ಅಂತಿಮಗೊಳಿಸೋದಕ್ಕೆ ಇರಾನ್ ಆದ್ಯತೆಯನ್ನು ಕೊಡುತ್ತೆ. ಪ್ರಾಥಮಿಕ ರೂಪುರೇಷೆಯೇ ಇಲ್ಲದೆ ನಾವು ಸಂಧಾನಕ್ಕೆ ಹೋಗೋದಿಲ್ಲ. ಸಕ್ಸಸ್ ಆಗದ, ಫೇಲ್ ಆಗುವಂತಹ, ಅಂದರೆ ಸಕ್ಸಸ್ ಕಾಣದೆ ಫೇಲ್ಯೂರೇ ಆಗುವಂತಹ ಈ ಮಾತುಕತೆಗೆ ಪ್ರಾಥಮಿಕ ರೂಪುರೇಷೆ ಇಲ್ಲದೆ ಹೋದರೆ ಅದು 100% ಸಕ್ಸಸ್ ಆಗಲ್ಲ. ಅಂಥ ಮಾತುಕತೆಗೆ ನಾವು ಹೋಗೋದಿಲ್ಲ. ಮಾತುಕತೆ ರೂಪುರೇಷೆಯನ್ನು ಒಪ್ಪಿಕೊಳ್ಳದೆ ದಿನಾಂಕವನ್ನು ನಿಗದಿಪಡಿಸೋದಿಲ್ಲ ಅಂತೇಳಿ ಸಚಿವ ಸಯೀದ್ ಖಾತಿಬ್ ಜಾದೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.